ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಈ ಏನು ಇವತ್ತು ದಾವಣಗೆರೆಯಲ್ಲಿ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ಅಪ್ರತಿಮ ಶೂರ ಪ್ರದೀಪ್ ಈಶ್ವರ್ ಅವರು, ಮುತ್ತು ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತು ಕೂಡ ಈ BJP ಮುಠಾಳರಿಗೆ ವೋಟ್ ಹಾಕಬೇಡಿ, ಅವ್ರ ಮಾತು ಕೇಳಬೇಡಿ ಅಂತಕ್ಕಂಥ ಒಂದು ಭಾಷಣದ ವಿಧಾನವನ್ನು ಇಟ್ಕೊಂಡು ನಾನಿವತ್ತು ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಜೊತೆಗೆ ಏನಾಗುತ್ತೆ, ಚಿಕ್ಕಬಳ್ಳಾಪುರದ ಜನರ ಮಾನ ಮರ್ಯಾದೆ ತೆಗಿಲಿಕ್ಕೆ ಕೂಡ ಇದೊಂದು ಕಾರಣ, ಇವ್ರ ಹೇಳಿಕೆಗಳು. ಅದಕ್ಕೆ ಚಿಕ್ಕಬಳ್ಳಾಪುರ ಜನಕ್ಕೆ ಯಾಕೆ ಗೆಲ್ಸಿದ್ರು, ಏನಾಗಿದೆ ಜನರಿಗೆ. ಈಗ ಚೊಪ್ಲಿ ಮತ್ತೆ ಪರಕೆಗಳು ತೋರಿಸ್ತಾ ಇದಾರೆ ಅಲ್ಲಿ. ಎಸೆಯೋದೊಂದು ಬಾಕಿ ಇತ್ತು. ಮೋಸ್ಟ್ಲಿ ಏನಾದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯವರ ಜನ ನೋಡಿ ಎಸಿಲಿಲ್ವೋ ಏನೋ ಗೊತ್ತಿಲ್ಲ. ಅದರ ಜೊತೆಗೆ ಈ ಶಾಸಕರು ಕೂಡ ಅಷ್ಟೇನೆ. ಅವರು ನಾನು ಶಿಕ್ಷಕ ಆಗಿದ್ದೀನಿ, ಅಕಾಡೆಮಿ ನಡೆಸ್ತಾ ಇದ್ದೀನಿ, ಇಂಥವೆಲ್ಲ ಇದ್ದಾವೆ ಅವ್ರ ಹತ್ರ, ಹೆಚ್ಚುವರಿ ಸ್ಕಿಲ್ ಇದೆ ಅವ್ರ ಹತ್ರ. ಆದರೆ ಯಾವ ಥರ ಮಾತಾಡಬೇಕಾಗಿದೆ, ಕಮ್ಯುನಿಕೇಷನ್ ಹೆಂಗಿರಬೇಕು ಒಬ್ಬ ಶಿಕ್ಷಕರದು, ನೀವು ನಿಜವಾದ ಶಿಕ್ಷಕರ ವೃತ್ತಿಗೆ ಅರ್ಹರ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ರೆ, ಪ್ರಚಾರ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಮುಂದೆ ಪ್ರಸ್ತಾಪ ಮಾಡ್ತೀನಿ ಏನಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ದರಿದ್ರ, ನಿಮ್ಮನ್ನು ಅಲ್ಲಿಗೆ ಕಳಿಸಿರೋದು ದೊಡ್ಡ ದರಿದ್ರ. ನಿಮ್ಮ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆಗೆ, ಅರ್ಥ ಆಯ್ತಾ. ಕಾಂಗ್ರೆಸ್ ಪಕ್ಷ ಡೈವರ್ಟ್ ಪಾಲಿಟಿಕ್ಸ್ ಮಾಡಲಿಕ್ಕೋ ಏನಕ್ಕೆ ಮಾಡಲಿಕ್ಕೋ ನಿಮ್ಮನ್ನು ಕಳಿಸಿದ್ದು ಅದು ಗೊತ್ತಿಲ್ಲ. ಮೋಸ್ಟ್ಲಿ ಅದೇನೋ ಜೋನ್ ಇದೆ ಅವ್ರದ್ದು, ಇಲ್ಲಾಂದ್ರೆ ನಿಮ್ಮನ್ನು ಕಳ್ಸೋಕೆ ಆಗ್ತಿರ್ಲಿಲ್ಲ ಅಲ್ಲಿ. ಇದರ ಜೊತೆಗೆ ಈ ಪ್ರದೀಪ್ ಈಶ್ವರ್ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ಬರು ತಿರೋಗಿದ್ದಾರೆ ಅಂತ ಹೇಳ್ತಿದ್ರು. ಮೋಸ್ಟ್ಲಿ ಅದು ಕೂಡ ಒಂದು ಕಾರಣ ಅವರ ಮಾತಾಡಲಿಕ್ಕೆ. ತಂದೆ ತಾಯಿ ಜೊತೆ ಮಕ್ಕಳು ಬೆಳೀಲಿಲ್ಲ ಅಂದರೆ ಎಂಥ ಹುದ್ದೆಗೆ ಹೋದ್ರೂ ಇಂಥ ಮಾತು ಬರ್ತವೆ. ಅದಕ್ಕೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಬೆಳಿಬೇಕು, ಅವರು ಇರೋ ತನಕನೂ ಅಪ್ಪ ಅಮ್ಮ ಇರಬೇಕು ಅಂತಕ್ಕಂಥ ಮಾತನ್ನು ದೊಡ್ಡವ್ರು ಹೇಳೋದು. ಸಂಸ್ಕಾರ ಕಳೀತಾರೆ ಅಂತ. ಅವ್ರ ಸಂಸ್ಕಾರ ಇವ್ರಿಗೆ ಬಂದಿಲ್ಲ. ತಂದೆ ತಾಯಿ ಇಲ್ವಲ್ಲ, ಅನಾಥನಾಗಿ ಬೆಳೆದ್ಬಿಟ್ಟವನೆ, ಗತಿ ಇಲ್ಲ ಅಂತ ಟಿಕೆಟ್ ಕೊಟ್ಟವ್ರೆ, ಕಾಂಗ್ರೆಸ್ಸಲ್ಲಿ ಗೆದ್ದವನೆ. ಈಗ ನೋಡಿದ್ರೆ ಆತನದು ಅವತಾರ ಗೊತ್ತಾಗ್ತಾ ಇದೆ. ಗತಿ ಇಲ್ಲದೆ ಟಿಕೆಟ್ ಕೊಟ್ಟಿದ್ದು ಚಿಕ್ಕಬಳ್ಳಾಪುರದಲ್ಲಿ, ಪ್ರಬುದ್ಧ ನಾಯಕ ಅಂತಲ್ಲ. ಆಮೇಲೆ ಈ ಮಾನ್ಯ ಸಿ ಎಮ್ಮು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಮೌನಕ್ಕೆ ಜಾರಿದ್ದಾರೆ. ಮೋಸ್ಟ್ ಅವ್ರಿಗೂ ಗೊತ್ತೇನು ಈ ಗ್ಯಾರಂಟಿಗಳ ಎಫೆಕ್ಟ್ ಏನಾರು ಅಲ್ಲಾಗುತ್ತೆ. ಅವ್ರಿಗೆ ಇಷ್ಟ ಇಲ್ಲ SS ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ. ಅವ್ರೇನಿದ್ರು ಈ ಸಾದಿಕ್ ಅಂತವ್ರು ಇದ್ರಲ್ಲ, ಈ ಮುಸ್ಲಿಂ ಕ್ಯಾಂಡಿಡೇಟು, ಅವ್ರು ಕೊಡಬೇಕಾಗಿತ್ತು ಅಂತ ಟಿಕೆಟ್ ಅವ್ರ ಮನಸ್ಸಲ್ಲಿ ಇದ್ದಿದ್ದೇನು. ಈ SS ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಎಂಟೈರ್ ಅವ್ರ ಫ್ಯಾಮಿಲಿ, ಒಬ್ಬರು MP, ಒಬ್ಬರು MLA, ಈಗ ಮಗನೂ MLA, ಅವ್ನು ಚಿಕ್ಕ ಹುಡುಗ. ಇದನ್ನೆಲ್ಲ ಮನಗಂಡು ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಒಂದು ಇಂಟೆನ್ಷನ್ ಇತ್ತು. ಜೊತೆಗೆ ಈತನಿಗೆ ಜವಾಬ್ದಾರಿ ಕೊಟ್ಟಂಗಿದ್ದಾರೆ, ಗೆಲ್ಸ್ಕೊಂಬ ನೀನು ದಾವಣಗೆರೆಯನ್ನ ಅಂತ. ಹೋದ್ರೆ ಈತ ಏನು ಮಾಡಿದ್ದಾನೆ ಗೊತ್ತಾ, ಈಗ BJP ಅವ್ರಿಗಂತಾರೆ ಕೋಮುವಾದಿ, ಜಾತಿವಾದಿ, ಅದು ಇದು ಅಂತ. ಈತ ಮಾಡಿದ್ದೇನು, BJP ಮುಠಾಳರು ಅವರು ಇವರು ಅವ್ರಿಗೆ ಓಟ್ ಹಾಕ್ಬಿಡಿ, ನಾನು ಬಂದು ಅವ್ರ ಪಾರ್ಟಿ ಮುಂಭಾಗದಲ್ಲೇ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈತ ಹೇಳ್ತಾನೆ. ಮತ್ತೆ ಈ SS ಮಲ್ಲಿಕಾರ್ಜುನ್ ಅವರು ಬಾಯಿ ಬಡ್ಕೊಂತ ಇದ್ದಾರೆ. ಈಗ ಯಾಕೆ ಬಂದ ಈತ ಅಂತ. ಪ್ರದೀಪ್ ಈಶ್ವರ್ ಅವಶ್ಯಕತೆ ಇರಲಿಲ್ಲ ದಾವಣಗೆರೆಗೆ, ಮತ್ತೆ ಯಾಕೆ ಬಂದ ಈತ ಅಂತ ಬಡ್ಕಂತವನೇ. ಈಗ ಬಾಯಿ ಬಡ್ಕಂತವ್ರು ಅವರು. ಮತ್ತು ಈ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಕ್ಕಂಥ ಮಾತು, ನಾನು ತಿಂಗಳಿಗೆ 1-2 ಕೋಟಿ ತನಕ ಖರ್ಚು ಮಾಡಿ ಆಂಬುಲೆನ್ಸ್ಗಳು ಬಿಟ್ಟಿದ್ದೀನಿ, ಕಾಪಾಡ್ತಾ ಇದ್ದೀನಿ, ಅಮ್ಮ ಆಂಬುಲೆನ್ಸ್ಗಳು 10 ಬಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾರೆ ಯಾರೋ ಶಾಸಕರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಸಾಮರ್ಥ್ಯ, ಯೋಗ್ಯತೆ, ಅರ್ಹತೆಗಳಿರ್ತಕ್ಕಂಥ ವ್ಯಕ್ತಿಗಳು ವಿಧಾನಸೌಧಕ್ಕೆ ಹೋಗ್ಬೇಕಾಗ್ತದೆ. ನೀ ಖರ್ಚು ಮಾಡು ಬೇಡ ಅಂತ ಇಲ್ಲ, ಯಾವ ದುಡ್ಡು ಅದು ಗೊತ್ತಾಗ್ತಾ ಇಲ್ಲ. ಹೇಳ್ತಾ ಇದೆಯಾ ಅಕಾಡೆಮಿ ಅದು ಇದು ಅಂತ, ಮಾಡ್ಕ ನೀನು ಸ್ವಂತ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯ. ಇದು ಸಮಸ್ಯೆ ಅಲ್ಲ, ಒಳ್ಳೇದೇನೆ. ಆದರೆ ಚಿಕ್ಕಬಳ್ಳಾಪುರ ನಿಯರ್ ಇರ್ತಕ್ಕಂಥ ಪ್ರದೇಶದಲ್ಲಿ ಆಧಾರ್ ಕಾರ್ಡ್ ಚಿಕ್ಕಬಳ್ಳಾಪುರ ತಾಲೂಕನ್ನು ತೋರಿಸಿದ್ರೆ ಮಾತ್ರನೇ ಅವ್ರಿಗೆ ಆಂಬುಲೆನ್ಸ್ ಸಿಗ್ತಕ್ಕಂಥ ವ್ಯವಸ್ಥೆಯಲ್ಲಿ. ಅದೊಂದು ದೊಡ್ಡ ಬಿಲ್ಡಪ್, ಏನು ಎಂಟೈರ್ ಜಿಲ್ಲೆಯನ್ನು ಸ್ಟೇಟನ್ನು ಕಾಪಾಡ್ದಂಗೆ. ಇಲ್ಲ ಆಯಿತು ತಾಲೂಕು ಅಂದ್ರೂ ನಾನು ಒಪ್ಕೊತೀನಿ, ಅದೇನು ಚಿಕ್ಕ ವಿಚಾರ ಅಂತಲ್ಲ. ಅದೇ ದುಡ್ಡನ್ನು ನಿಮ್ಮ ಯೋಗ್ಯತೆಗೆ ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಬೋದಾಗಿತ್ತಲ್ಲ. ನಿಮ್ಮದೇ ಸರ್ಕಾರ ಇದೆಯಲ್ಲ, 3 ವರ್ಷ ಆಯ್ತಲ್ವ ನೀವು ಬಂದು ದೊಬ್ಬಾಕಿರೋದೇನು. ಕಷ್ಟಪಟ್ಟು BJP ಮಿನಿಸ್ಟರ್ ಆಗಿರ್ತಕ್ಕಂಥ ಮಾಜಿ ಸುಧಾಕರ್ ಅವರು, ಸುಧಾಕರ್ ಅವರು ಕಾಲೇಜ್ ಹೇಳ್ಕ ಬಂದರೆ, ನಿಮ್ಮ ಯೋಗ್ಯತೆಗೆ ಅಲ್ಲಿ ಕಾಲೇಜ್ ನಡೆಸಲಿಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂಥ ನಾಯಕರು ಅಲ್ಲಲ್ಲಾಡಿಸ್ತಾ ಇದೆಯಾ ದಾವಣಗೆರೆಯಲ್ಲಿ. ಏನು ದೊಬ್ಬಾಗ್ತಾ ಇದೆಯಾ ದಾವಣಗೆರೆಯಲ್ಲಿ. ಆ ಥರ ಲ್ಯಾಂಗ್ವೇಜಾ ಮುಟ್ಟಾಳ್ರ ಅವರು BJP ಅವರಲ್ಲಿ. ಅಂದರೆ ನೀನು ದೊಡ್ಡ ದೊನ್ನೆ ನಾಯಕನಾ ನೀನು ಅಲ್ಲಿ. ಗತಿ ಇಲ್ಲದೆ ಗೆಲ್ಸಿರ್ತಕ್ಕಂಥ ನಾಯಕ ನೀನು. ಈ ಸತಿ ಏನಾಗುತ್ತೋ ಅದು ಗೊತ್ತಿಲ್ಲ.
ತಾಕತ್ತಿದ್ರೆ ನಿನಗೆ ಆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೈ ಕಾಲು ಹಿಡಿದು ಆ ಕಾಲೇಜ್ ನಡೆಸಬೇಕಾಗಿತ್ತು ನೀವು. ಅಷ್ಟು ಆಂಬುಲೆನ್ಸಲ್ಲಿ ಖರ್ಚು ಮಾಡ್ತೀನಿ ಅಂತಕ್ಕಂಥ ದುಡ್ಡಲ್ಲಿ ಬೇಕಾದ್ರೆ ಕಾಲೇಜ್ ನಡೆಸ್ಬೋದಾಗಿತ್ತು. ಯೋಗ್ಯತೆ ಇಲ್ಲ. ನಮ್ದೇ ಆಗಲ್ಲ. ಇಲ್ಲಿ ಬರೀ ಮಾತಲ್ವಾ? ಮಾತು ಹೇಳ್ತೀವಿ ನಾವು, ಕೆಲಸ ಆಗಲ್ಲವೋ? ಕೆಲಸದ ನಾಯಕ ಅಲ್ಲ ನಾನು, ಬರೀ ಮಾತಿನ ನಾಯಕ ನಾನು. ಮಾತಂದ್ರೆ ಎತ್ತಿದ ಕೈ. ಗೊತ್ತಾಗುತ್ತೆ ಈ ಸತಿ ಈ ಚುನಾವಣೆಗಳಲ್ಲಿ ಪಾಪ. ಮತ್ತೆ ಒಂದು ಕಡೆ ಶಿಕ್ಷಕ ಅಂತ ಹೇಳ್ಕೊಳ್ತಕ್ಕಂಥದ್ದು. ಒಬ್ಬ ಮಾಸ್ಟರ್ ಹೆಂಗಿರ್ತಾರೆ? ಈ ಥರ ಇರ್ತಾರ? ಅಲ್ಲ, ಒಂದು ಪ್ರಬುದ್ಧ ನಾಯಕನಾಗಿ ನೀವು ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡಬೇಕಾದ್ರೆ ನಿಮ್ಮ ಪಕ್ಷಕ್ಕೆ ಮಾಡ್ಕೊಳ್ಳಿ, ಒಳ್ಳೆ ವಿಚಾರಗಳು ಹೇಳಿ. ಆ ಯುವಕರನ್ನ ಎತ್ಕಡ್ತಕ್ಕಂಥದ್ದು, ಆ ಪರಕೆಗಳು ಮತ್ತೆ ಆ ಚಪ್ಪಲಿಗಳು ಚಿಕ್ಕಬಳ್ಳಾಪುರ ಜನಕ್ಕೆ ತೋರಿಸಿದ್ದಲ್ವಾ? ಪ್ರದೀಪ್ ಈಶ್ವರ್ ಅವ್ರಿಗೆಲ್ಲ ಪರಕೆ ಮತ್ತೆ ಚಪ್ಪಲಿಯನ್ನು ತೋರಿಸಿರ್ತಕ್ಕಂಥದ್ದು ದಾವಣಗೆರೆ ಜನ. ಚಿಕ್ಕಬಳ್ಳಾಪುರ ಜನರ ಮನಸ್ಥಿತಿಗೆ ಪರಕೆ ಮತ್ತೆ ಚಪ್ಪಲಿಯನ್ನು ತೋರಿಸಿರ್ತಕ್ಕಂಥದ್ದು. ನಿಮ್ಮ ಅದೃಷ್ಟ ವಶಾತ್ ಚಿಕ್ಕಬಳ್ಳಾಪುರದ ಪುಣ್ಯ, ಪ್ರದೀಪ್ ಈಶ್ವರ್ ಅವರ ಮೇಲೆ ಒಂದು ಚಪ್ಪಲಿ ಎಸಿಲಿಲ್ಲ. ಅವ್ರಿಗೆ ಚಪ್ಪಲಿಯಲ್ಲಿ ಬಿದ್ದಿದ್ರೆ ಚಿಕ್ಕಬಳ್ಳಾಪುರದ ಜನ ಓಟ್ ಹಾಕಿದ್ವಲ್ಲ, ಅಷ್ಟು ಜನಕ್ಕೆ ಚಪ್ಪಲಿಯಲ್ಲಿ ಹೊಡೆದಂಗೆನೆ. ಯಾವನ್ ಹುಟ್ಟಿದೀಯ ಅಂತಂದ್ರೆ ಅವ್ರ ಅಪ್ಪ ಅಮ್ಮರು ಬರಲ್ವಾ ಮಾತು? ಎಂತ ನನ್ನ ಮಕ್ಕಳು ಹುಟ್ಟಿದ್ರೆ ಅಂದ್ರು ಅದು ದೊಡ್ಡ ಕೆಲಸ, ಕೆಟ್ಟ ಮಾತೆ ಅಲ್ವಾ? ಹಾಗಾಗ್ತಿತ್ತು. ಚಿಕ್ಕಬಳ್ಳಾಪುರದ ಮಗ ಅಲ್ವಾ ಪ್ರದೀಪ್ ಈಶ್ವರ್? ಇವರು ಹೋಗಿ ದಾವಣಗೆರೆಯಲ್ಲಿ ಮಾಡ್ತಕ್ಕಂಥ ಗನಂದಾರಿ ಕೆಲಸಗಳಿಗೆ, ಅವ್ರು ತೋರಿಸ್ತಕ್ಕಂಥ ಚಪ್ಪಲಿಗಳಿಗೆ, ಪರಕೆಗಳಿಗೆ ಎಂಥ ಮಾತು, ಎಂಥವನ್ ಗೆಲ್ಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ? ಏನು ಜನ ದರಿದ್ರ ಅಲ್ಲಿ. ಈ ಥರ ಇವರಿಂದ ಒಳ್ಳೆ ಹೆಸರು ಬಂದ್ಬಿಡ್ತು ಚಿಕ್ಕಬಳ್ಳಾಪುರಕ್ಕಂತೂ. ನೋಡ್ರಿ, ಯಾರೋ ಒಬ್ಬ ಮನೆ ಕಡಿದ್ರೆ ಕೆಡಿಸೋದು ಇವರು. ಸುಧಾಕರ್ ಅವರು ಪ್ಲಾಟ್ಫಾರ್ಮ್ ಹಾಕ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ನೇಮ್ ತಗೊಂಡೋದ್ರೆ ಈತ ಅದನ್ನು ಏನು ಮಾಡಬೇಕು ಬೂಸ್ಟ್ ಮಾಡ್ತಾ ಬರ್ತಾ ಇದ್ದಾನೆ. ಇನ್ನೇನು 2 ವರ್ಷದಲ್ಲಿ ಹೆಚ್ಚು ಕಮ್ಮಿ ಮಾಡಾಕ್ತಾನಲ್ಲ. ಆಮೇಲೆ BJP ಆಫೀಸ್ ಮುಂಭಾಗನೇ ಮೆರವಣಿಗೆ ಅಂತೆ. ಬೇರೆ ರಸ್ತೆಗಳಿಲ್ವಾ ಅಲ್ಲಿ? ಈಗ ಮಸೀದಿಗಳ ಮುಂದೆ ಹಿಂದೂಗಳು ಹೋದ್ರೆ ಯಾವ ಥರ ಗಲಾಟೆಗಳಂತಿರೋ, ಡ್ರಮ್ ಸೆಟ್ಗಳು ಹೊಡ್ಕೊಂಡು ಹೋದ್ರೆ ಗಲಾಟೆಗಳಂತಿರೋ, ವಿನಾಯಕ ಮೆರವಣಿಗೆ ಮಾಡಿದ್ರು ಗಲಾಟೆಗಳಂತಿರೋ, ಮತ್ತು ನೀವು ಮಾಡಿದ್ದೇನು? ಇವೆಲ್ಲ ಕೋಮು ಗಲಭೆಗಳ BJPಗಲ್ಲ, ನೀವು ಮಾಡ್ತಕ್ಕಂಥ ದರಿದ್ರ ಕೆಲಸಗಳಿಗೆ. ನಿಮ್ಗೇನಾರು ಈ ದೇಶದಲ್ಲಿ ಕೋಮು ಗಲಭೆಗಳು ಎದ್ದೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಕಾರಣ. ಅದಕ್ಕೆ ನೀವು ಹೇಳು ಮಾತಲ್ಲ ಮುಖ್ಯ. ಇಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಗಂಡಸರಿಲ್ವಾ? ಪಾಪ ಈತನ ಕಳಿಸವ್ರೆ. ಈ ಪ್ರದೀಪ್ ಈಶ್ವರ್ ಮಾನ್ಯ MLA ಅವರನ್ನ ಇಂಥ ನಾಯಕನ ಅಲ್ಲಿ ಕರ್ಸ್ಕೊಂಡವ್ರಂದ್ರೆ ಅಲ್ಲೆಷ್ಟು ದರಿದ್ರ ಬಂದಿದೆ ನಾಯಕರಿಗೆ. ಯಾವನಾದ್ರೂ ಇದಾನ ಕಾಂಗ್ರೆಸ್ಸಲ್ಲಿ ನಾಯಕ? ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಒಂದು ಕುಟುಂಬ ಬಿಟ್ಟರೆ ಅವ್ರ ಪಾಳೆಗಾರಿಕೆ ಅವ್ರದ್ದು. ಅವರು ಇದ್ರು, ನೀವು ಟಿಕೆಟೇ ಕೊಡಬೇಡಿ ದರಿದ್ರ. ನೀವು ಹಾಕಿದ್ರಲ್ಲ ನಾಮಿನೇಷನ್ನು ಅಲ್ವಾ? ಈಗ ನಿಮ್ ಕೇರ್ ಮಾಡಲ್ಲ, ಒಂದು ಪಕ್ಷನೇ ಬೇಕಾಗಿಲ್ಲ, ಬ್ರ್ಯಾಂಡ್ ಅಂತೆ ಅವ್ರದಲ್ಲಿ. ಶಿವಶಂಕರಪ್ಪರವ್ರದ್ದು ಬ್ರ್ಯಾಂಡ್ ಅದು, ಅವರೇ ಗೆಲ್ತಾರೆ ಅಲ್ಲಿ. ನೀವು ಟಿಕೆಟ್ ಕೊಟ್ಟರು ಗೆಲ್ತಾರೆ, ಕೊಡದೇ ಇದ್ರು ಗೆಲ್ತಾರೆ ಅಂತ ಅಲ್ಲಿನ ಜನ ಮೊದಲಿಂದ ಆ ಉದ್ದೇಶದಿಂದನೇ ಅವರು ಇಂಡಿಪೆಂಡೆಂಟಾಗಿ ಹಾಕ್ಬಿಟ್ಟಿದ್ದು. ಪುನಃ ನೀವೇ ಅವ್ರ ಕಾಲು ಹಿಡಿದು B.Pharm ಕೊಟ್ಟು ಈಗೇನು ದೊಬ್ಬಾಗ್ತಾ ಇದ್ದೀರ ಅಲ್ಲಿ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೋಗಲಿಕ್ಕೆ ಅವ್ರಿಗೂ ಕೂಡ ಮನಸ್ಸು ಒಪ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಇಂಥವ್ರನ್ನ ಬಿಟ್ಬಿಟ್ಟು ಅವ್ರು ಏನಾದ್ರು ಮಾಡ್ಕೊಳ್ರಿ, ಹುಚ್ಚರಾದ್ರನ್ರಿ, ಎಂಥವನಾದ್ರೂ ಕಳಿಸ್ರಿ. ಈಗ ಹುಚ್ಚಿನ ಕಳಿಸ್ದಂಗೆ ಆಯ್ತಲ್ಲಿ ಅವ್ರ ಲೆಕ್ಕದಲ್ಲಿ. ಮತ್ತೆ ಇನ್ನೊಂದು ವಿಚಾರನೂ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಬೋದು. ಏನಾರು ಅಕಾಡೆಮಿ ಮಾಡಬೇಕಾಗಿದೆಯಾ? ನೀವು ನಡೆಸ್ತಾ ಇದ್ರಲ್ಲಿ ಇನ್ಸ್ಟಿಟ್ಯೂಟ್ಗಳು, ನಿಮ್ಮದೇನಾದ್ರು ಇನ್ನೊಂದು ಅಕಾಡೆಮಿ ಏನಾದ್ರು ಹೊಸದಾಗಿ ದಾವಣಗೆರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯೋದು ಜಾಸ್ತಿ. ಬೇರೆ ಅಲ್ಲೇನಾದ್ರು ಮಾಡಂಗಿದ್ರೆ ಮಾಡಿ, ಅದೊಂದು ಒಳ್ಳೆ ಪಬ್ಲಿಸಿಟಿ ಆಯ್ತು ನಿಮಗೆ. ಈಗ ಮಾಡ್ಕೋಬೋದು ನೀವು ಅಲ್ಲಿ ಕಾಲೇಜುಗಳು ಕೂಡ. ಮತ್ತು ನಿಮ್ಮ ಯೋಗ್ಯತೆಗೆ ಮುಸ್ಲಿಮ್ರಿಗೆ ಯಾಕೆ ಟಿಕೆಟ್ ಕೊಡಿಸಿಲ್ಲ ಅಲ್ವಾ? ಯಥೇಚ್ಛವಾಗಿ ಮೈನಾರಿಟಿ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಮುಸ್ಲಿಮ್ರೇ ಜಾಸ್ತಿ ಇದೆ ಅಂತ ಓಟಲ್ಲಿ. ಮತ್ತು ಆ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ನೀವು ಟಿಕೆಟು? ಅವ್ರನ್ನ ಹಾಳು ಮಾಡಿ ಈ SS ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಕೊಟ್ಟು, ಮತ್ತು ಏನೋ ನೀವು ದೊಬ್ಬಾಕ್ದಂಗೆ ಅಲ್ಲೋಗಿ ಪ್ರಚಾರ ಕ್ಯಾಂಪಿಯನ್ಗಳು ಅಲ್ವಾ? ಇದು ನಮ್ಮ ದೇಶದ ಪರಿಸ್ಥಿತಿಗೆ ಆಗೈತೆ. ಮತ್ತು ಮಾನ ಮರ್ಯಾದೆ ಬೇಕು ಸರ್ ನಾಯಕರಿಗೆ. ಯಾವುದೇ ಒಬ್ಬ ನಾಯಕನಿಗೆ ಮಾನ ಮರ್ಯಾದೆ ಇರಬೇಕು. ಚಿಕ್ಕಬಳ್ಳಾಪುರದಲ್ಲಿ ನೀನು ದೊಬ್ಬಾಕಿದ್ದೇನಿಲ್ಲ. ನೀವು ಏನು ದೊಬ್ಬಾಕಿದ್ದೀರಿ? ನೀವು ಏನು ದೊಬ್ಬಾಕಿಲ್ಲ. ಮಾತು ಮನೇನು ಕಳಿಸ್ತು, ತೂತು ಹಳೇನು ಕಳಿಸ್ತು. ಮಾನ ಮರ್ಯಾದೆ ಇರಬೇಕು ನಾಯಕರು ಕೂಡ. ಚಿಕ್ಕಬಳ್ಳಾಪುರದ ಮರ್ಯಾದೆ ಅಂತೂ 3 ಕಾಸಿಗೆ ಮರ್ಯಾದೆ ಇಲ್ಲದೆ ಹಾಳು ಮಾಡಿದಿರ. ಇಡೀ ಎಂಟೈರ್ ಸ್ಟೇಟ್ಗೆ ತಗೊಂಡು ಹೋಗ್ತಾ ಇದ್ರಿ ನೀವು. ಏನು ಹುಚ್ಚಿರ್ತಾರ, ಬೀಸಿದ್ದು ಆ ಬಾವುಟಗಳು. ಇವ್ರು ಚಪ್ಪಲಿ ತೋರಿಸಿದ್ದು. ಎಂತ ಇದು? ಈಗ ಹುಚ್ಚಿನಾಯಿ ಬಡ್ಕಂತ ಇದ್ರೆ ಕಲ್ಲುಗಳಾಗ್ತೀವಲ್ಲ, ಎಸಿತೀವಲ್ಲ ಕಲ್ಲುಗಳು, ಆ ನಾಯಿ ಬಡ್ಕಂತ ಇರ್ತದೆ, ಇವು ಕಲ್ಲು ಹಾಕ್ತಾ ಇರ್ತಾರೆ. ಎಂಥ ದರಿದ್ರ. ಯಾರೋ ವಿಜಯ್ ಕುಮಾರ್ ಅಂತ ಮಾಜಿ ಕಾರ್ಪೊರೇಟರ್ ಹೇಳ್ತಿದ್ರು,
ನಾಮರ್ದ ನಾಯಕ ಅಂತ. ಯಾರು ನಾಮರ್ದ? ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಓಟ್ ಹಾಕಿದ್ದಕ್ಕೆ ಅವ್ರು ನಾಮರ್ದ್ರು. ನೀನಲ್ಲ, ನೀನು ಬುದ್ಧಿವಂತ. ನೀನು ಗೆದ್ದಿದೆಯಾ, ಒಳ್ಳೆ ನಾಲೆಡ್ಜ್ ಇದೆ, ನೀನು ತುಂಬ ಬುದ್ಧಿವಂತ. ನಾಮರ್ದ್ರು ಚಿಕ್ಕಬಳ್ಳಾಪುರದ ಜನ ಓಟ್ ಹಾಕಿದಾರಲ್ಲ ಪಾಪ ನಿನ್ನ ನಂಬಿಕೊಂಡು. ಅದಕ್ಕೆ ಈಗ ಯಾರು ಹೇಳ್ತಾ ಇದ್ರು, ರಕ್ಷಾ ರಾಮಯ್ಯರವರು ಕೂಡ ಅವ್ರು ದೂರ ಇಕ್ಕಿದ್ದಾರೆ. ಈ ಓವರ್ ಬಿಲ್ಡಪ್ ತಡೆಯೋಕ್ಕಾಗ್ತಾ ಇಲ್ಲ MS ರಾಮಯ್ಯ ಅವರು ಕೂಡ. ಏನೋ ನಮ್ಮ ಸಮುದಾಯದಲ್ಲಿ ಗೆದ್ದಿರ್ತಕ್ಕಂಥ ಒಂದು ನಾಯಕ ಫ್ಯೂಚರ್ಗೆ ಒಳ್ಳೆ ನಾಯಕ ಆಗ್ತಾನೆ ಅನ್ಕೊಂಡ್ರೆ ಒಳ್ಳೆ ಇದಾದಂಗಿದೆಯಾ ಪಕ್ಷಕ್ಕೆ, ಬಗನಿಗೂಟ ಇದ್ದಂಗೆ. ಅದಕ್ಕೆ ಅವರು ಕೂಡ ಅವ್ರಿಗೆ ಹಿಡಿಸಲ್ಲ. ಅವರ ಫ್ಯಾಮ್ಲಿನೇ ಒಂಥರ ಪಾಪ. ಅವ್ರು ಬೆಳೆದು ಬಂದಿರತಕ್ಕಂಥ ಜೋನ್ ಒಂಥರ, ನೀವು ಬೆಳೆದಿರೋದು ಒಂಥರ. ಅದಕ್ಕೆ ಅವರು ಕೂಡ ಈಗ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅಂದಮೇಲೆ ಪಕ್ಷದಲ್ಲಿ ಓವರ್ ಡೋಸ್ ತಗೊಂಡವ್ರು. ನಿಮ್ಮ ಅವತಾರ ನೋಡಿ ಮನೆಗೆ ಕೂಡ ಸೇರಿಸ್ತಾ ಇಲ್ಲ ರಕ್ಷಾರಾಮಯ್ಯರವರು. ನಮ್ಮ ಅಣ್ಣ ನೆಕ್ಸ್ಟ್ ಅವ್ರನ್ನ ಗೆಲ್ಸ್ಕೊಂಬರ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನೇ ಗೆಲ್ಲಿಸ್ತೀನಿ, ನೆಕ್ಸ್ಟ್ ಕೊಡ್ತಾರೆ ಅವ್ರಿಗೆ, ನಿಮ್ಮಂಥವ್ರಿಗೆ ಆಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೂ ಕೂಡ. ಆಮೇಲೆ ಕೋತಿ ವನ ಎಲ್ಲ ಕೆಡಿಸ್ತು ಅಂದಂಗೆ ಇವರಿಂದ ದಾವಣಗೆರೆ ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಅವ್ರಿಗೆ ಇರುಸು ಮುರುಸು ಆಗಿದೆ ಪಾಪ. ಯಾಕೆ ಬಂದ ಈತ? ನಾವೆಲ್ಲ ಇದ್ವಲ್ಲ, ಅವಶ್ಯಕತೆ ಏನಿತ್ತು? ಅಲ್ಲೇನು ಗೆಲ್ಲದೇ ಇರತಕ್ಕಂಥ ಕ್ಷೇತ್ರನ ಅದು? ಮೊದಲಿಂದನೂ ಕಾಂಗ್ರೆಸ್ ಬೆಲ್ಟ್ ಅಲ್ವ ಅಲ್ಲಿ. ಆ ದರಿದ್ರಕ್ಕೆ ಈಗ BJPಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗಿದೆ ನಿಮ್ಮದು ಕೂಡ. ಅಲ್ಲಿ ಕೋಮುವಾದ ಪಾರ್ಟಿ BJP ಎಲ್ಲ ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನು ಒತ್ತಿ ಹೇಳ್ಬೋದು ಈ ವಿಚಾರದಲ್ಲಿ. ಮತ್ತು ಎಂಥ ಇಂಟೆಲಿಜೆಂಟ್ ಅಂದರೆ ಸುಮಾರು ಬುಕ್ಸ್ ಓದ್ತಾರಂತವ್ರು. ಪ್ರದೀಪ್ ಈಶ್ವರ್ ಅವರು, ಅವ್ರ ಮನೇಲಿ ಒಂದು ದೊಡ್ಡ ಲೈಬ್ರರಿ ಇದೆ, ಎವ್ರಿ ಡೇ ಬುಕ್ ಓದ್ತಾರೆ ಅವರು. ಅದರಲ್ಲಿ ಅವರು ಯಾವುದೋ ಒಂದು ಬುಕ್ ಓದಬೇಕಾದ್ರೆ ಬರ್ತಿದ್ರಂತೆ ಯಾವುದೋ ಒಂದು ಬುಕ್ಕಲ್ಲಿ, ಈ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಅಂತ. ಅದು ಯಾವ ಬುಕ್ ಹೆಸರು ಹೇಳಿಲ್ಲ ಅವರು, ಯಾವ ಬುಕ್ಕಲ್ಲಿದೆ. ಅಂದರೆ ಒಬ್ಬ ನಾಯಕನಿಗೆ ಬಾಯಿ ಇದೆ ಅಂತ ಏನು ಮಾತಾಡಿದ್ರೂ ನಡೆಯುತ್ತೆ, ಏನು ಹೇಳಿದ್ರೂ ನಡೆಯುತ್ತೆ ಅಂತಲ್ಲ. ಇಂಥ ದರಿದ್ರ ML ಒಬ್ಬರಿದ್ದಾರ, ಇನ್ನೊಬ್ಬರಿದ್ದಾರ ಹೋಗ್ಲಿ. ಮಾತು ಹೆಂಗಿರಬೇಕು? ತುಂಬ ಚೆನ್ನಾಗಿ ನಾಜೂಕಾಗಿ ಮಾತಾಡ್ಬೇಕಲ್ಲ. ರಾಜಕೀಯನೇ ಅಲ್ದು. ಗೆಲ್ಲಿಸಿ BJPಗೆ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಅವ್ರನ್ನ ಗೆಲ್ಲಿಸಿ, ಈ ಥರ ಮಾತಾಡಿ, ಸಮಸ್ಯೆ ಇಲ್ಲ, 100 ಮಾತಾಡಿ. ಮೈನಾರಿಟಿ ಅವ್ರಿಗೆ, ಮುಸ್ಲಿಂ ಅವ್ರನ್ನ ಎತ್ಕೆಟ್ಲಿಕ್ಕೆ ನೀವು ಮಿಸ್ ಮಾಡಿ BJP ಮುಟ್ಟಾಳ್ರಿಗೆ ಓಟ್ ಹಾಕ್ಬೇಡಿ. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಈತ ಅಲ್ಲಿದ್ದ, ಅಲ್ಲಿ ಎಂಥ ದರಿದ್ರ ನಿಮ್ಮಂಥ ನಾಯಕರು. ಆ ಚಿಕ್ಕಬಳ್ಳಾಪುರಕ್ಕೆ ಏನೋ ಗತಿ ಸರ್. ನೀವು ನೆಕ್ಸ್ಟ್ ಟೈಮ್ ದೇವರನ್ನ ಇಂಥವ್ರನ್ನ ಓಡಿಸ್ಬೇಕು ನೋಡಿ ಅಂಥ ಕ್ಷೇತ್ರಗಳಿಂದ. ಇಲ್ಲ, ಆಗಿದೆ. ಜನಕ್ಕೂ ಕೂಡ ಅವ್ರವ್ರ ಚಪ್ಪಲಿಯಲ್ಲಿ ತಗೊಂಡು ಅವರು ಹೊಡ್ಕೊಂತವ್ರೀಗ. ಎಂಥ ಕರ್ಮ ಇದು. ನಾವು ಅನ್ಕೊಂಡು ಡೆವಲಪ್ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ ಅಂತ ನಾವು ಕಳಿಸಿದ್ರೆ ಇನ್ನೇನೋ ಮಾಡ್ತಾ ಇದ್ದಾನಲ್ಲ ಅಂತ ಇದೊಂದು ವಿಚಾರ. ಆಮೇಲೆ ರಾಷ್ಟ್ರಪತಿನ ಮಾಡಿದ್ದು ಯಾರು? BJP ಪಕ್ಷ ಅಲ್ವಾ? NDA ಸರ್ಕಾರದಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ APJ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರಿ ಈ ದೇಶಕ್ಕೆ. ನೀವು ಹೇಳ್ತಕ್ಕಂಥದ್ದು ನಾವು ಮಾಡಿದ್ದೀವಿ ಅಂತಲ್ಲ. ಅಬ್ದುಲ್ ಕಲಾಂ ಅವ್ರನ್ನ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪತಿ ಮಾಡಿದೆ, ಅದಕ್ಕೆ BJPಗೆ ಓಟ್ ಹಾಕ್ಬಾರ್ದು ನೀವು ಸಾಹೇಬ್ರು ಅಂತ ಹೇಳ್ತೀರಾ. ಅಂದರೆ ಮುಸ್ಲಿಮ್ಸು ಅಲ್ಲ, ನಿಮ್ದೇನು ತಲೆನಾ ಅಥವಾ ಅದೇನದು? ಏನು ಹೇಳ್ತೀರಾ? ಬಾಯಿದೆ ಅಂತ ಬಾಯಿಗೆಲ್ಲ ಬಂದಿದ್ದೆಲ್ಲ ಮಾತಾಡ್ತೀರಾ. ಇತಿಹಾಸ ಗೊತ್ತಿರಲ್ವಾ? ಗೊತ್ತಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕಲ್ವಾ? ಈ ಥರ ಇರ್ತದೆ ನಾಯಕರನ್ನ ಮುಂದೆ ಬಿಟ್ಟರೆ. ಮತ್ತೆ ನಾನು ಅಹಿಂದ ನಾಯಕ ಹುಡುಗ, ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾರ ಅಹಿಂದ ನಾಯಕ? ಅಹಿಂದ ನಾಯಕ ನೀನು ಲೀಡ್ರಾ? ಅಲ್ಲೇ BJP ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ST ಸಮುದಾಯದವರಲ್ವಾ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದೆಯಲ್ವಾ, ಅದು ಅಹಿಂದ ಅಲ್ವಾ? ಅವರ ಅಹಿಂದ ನಾಯಕ ಅಲ್ವಾ ನೀನು? ನಾನು ಅದನ್ನೇ ಪದೇ ಪದೇ ಬಳಸ್ತಾ ಇದ್ದೀನಿ. ನಿನ್ನ ಮಾತಿನ ಅದೇನೋ ಅಂತಾರಲ್ಲ, ತೀಟೆಗೆ, ಮಾತಿನ ತೀಟೆ ನಿಂದು. ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಬಂದಿದೀಯ ಅಂತ. ಅಹಿಂದ ಹುಡುಗನಿಗೆ ಅವಮಾನ ಮಾಡಿಲ್ಲ, ಅಲ್ಲಿ ಅಹಿಂದ ಅಭ್ಯರ್ಥಿಗೆ ಅವಮಾನ ಮಾಡಿ ಬರ್ತಾ ಇದ್ದೀನಿ ಅಲ್ಲಿಂದ. ನೀನು ಅಹಿಂದ ಹುಡುಗ ಅಂತ ಅನ್ನಕ್ಕಿಂತ ST ವಾಲ್ಮೀಕಿ ಸಮುದಾಯದ ಅಭ್ಯರ್ಥಿಯಾಗಿರ್ತಕ್ಕಂಥ BJP ಅವ್ರಿಗೆ ನೀನು ಅವಮಾನ ಮಾಡಿದೆ. ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ಮೇಲ್ಜಾತಿಯವರಲ್ವಾ, ಅವ್ರ ಪರ ಯಾಕೆ ಹೋದೆ ನೀನು ಅಲ್ಲಿ ದೊಬ್ಬಾಕಕ್ಕೆ? ನೀನು ಹೋಗದೆ ಇದ್ರೆ ಅವ್ರು ಗೆಲ್ಲಲ್ವಾ? ದುಡ್ಡಿದೆ ಸರ್ ಅವ್ರ ಹತ್ರ, ಕೋಟಿಗಟ್ಟಲೆ ಕೊಳಿತಾ ಇದೆ. ಇಲ್ಲ ಸೋತ್ರೂ ಅವ್ರಿಗೇನು ಆಗಲ್ಲ. ಈಗ ಹೆಂಡತಿ MP ಆಗಿದ್ದಾಳೆ, ಗಂಡ ಮಿನಿಸ್ಟರ್ ಆಗಿದ್ದಾನೆ, ಅವ್ರ ಅಪ್ಪ ML ಆಗಿದ್ರು, ಅವ್ರು ತೀರೋಗಿದ್ದಾರೆ. ಅವ್ರ ಜಾಗಕ್ಕೆ ಮೊಮ್ಮಗನಿಗೆ ಟಿಕೆಟ್ ಕೊಡಿಸಿದ್ದಾರೆ. ಪಾಪ ಒಳ್ಳೆ ಯುವಕ ಗೆಲ್ತಾನಂತ. ಇನ್ಯಾರು ಗತಿ ಇಲ್ವಾ ಅಲ್ಲಿ? ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಗತಿ ಇಲ್ವಾ? ನಿಮ್ಮ ಕರ್ಮಗಳು ನಿಮಗೆ ನೆಕ್ಸ್ಟ್ 2028ಕ್ಕೆ ಗೊತ್ತಾಗ್ತದೆ ಕಾಂಗ್ರೆಸ್ ದರಿದ್ರ ಏನು ಅಂತ. ಎಂಟೇ ರಾಜ್ಯದಲ್ಲಿ ತೊಲಗಬೇಕು ಆ ಪಕ್ಷ. ಯಾಕೆ?
ಕಾಂಗ್ರೆಸ್ ಪಕ್ಷ ಯಾಕೆ ಕಾರ್ಯಕರ್ತನ ಬೆಳೆಸ್ತಾ ಇದ್ದೀರಾ? ಇನ್ಯಾರಿಲ್ವಾ? ಈಗ ಪೈಲ್ವಾನ್‌ಗೆ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಮುಸ್ಲಿಂ ಮುಖಂಡನಿಗೆ. ಯಾಕೆ ದಮ್ಮು ತಾಕತ್ತಿಲ್ವಾ ನಿಮ್ಗೆ? ಅಥವಾ ಹಿಂದೂಗಳೆಲ್ಲ ಒಂದಾಗಿ ಬಿಜೆಪಿನ ಗೆಲ್ಲಿಸ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರನ್ನ ತೆಗೆದ್ರ ಹಿಂದೆ? ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ. 28ಕ್ಕೆ ಗೊತ್ತಾಗತ್ತೆ ಇಂಥ ದರಿದ್ರ ಕೆಲಸಗಳಿಂದ, ಇಂಥ ನಾಯಕರುಗಳಿಂದ. ಅಹಿಂದ, ಅಹಿಂದ ಅಂತೆ. ನೀವಲ್ಲ ಅಹಿಂದ. ನಿಜವಾಗ ಅಹಿಂದ ಆಗಿರ್ತಕ್ಕಂಥದ್ದು ಬಿಜೆಪಿ ಮುಖಂಡ. ನೀನು ಅಹಿಂದ ಮುಖವಾಡ ಧರಿಸಿರ್ತಕ್ಕಂಥ ಎಂ.ಎಲ್.ಎ. ಅಹಿಂದ. ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ಸಮುದಾಯ ಬೇರೆ ಬೇರೆ ಸಮುದಾಯಗಳೆಲ್ಲ ಓಟ್ ಕೊಟ್ಟಿಲ್ವಾ? ಈ ಒಂದೊಂದು ಪ್ಲೇಸ್ಗೆ ಹೋದ್ರೆ ಒಂದೊಂದು ಡೈಲಾಗ. ಇದೇನು ಸಿನಿಮಾನಾ? ಹೆಚ್ಚು ಕಮ್ಮಿ ನಾನು ದಾವಣಗೆರೆಯಲ್ಲೇ ಹುಟ್ಟಿದ್ದು ಅಂತೀವಿ ಬೇಕಿದ್ರೆ ಯಾರು ನಂಬಂಗಿದ್ರೆ. ಇಲ್ಲಿ ಹುಟ್ಟಿದ್ದಂತೆ ನಮ್ಮ ತಾಯಿಯವರು ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಗೊಂಡು ಹೋದ್ರಂತೆ ಅಂತ. ಇಂಥ ಮಾತೆಲ್ಲ ಬರ್ತವೆ. ಮತ್ತು ಬೇರೆ ಜಾತಿಯವರು ಕೂಡ ಓಟ್ ಹಾಕಿದ್ದಾರೆ. ಅಹಿಂದ ಅಂತಕ್ಕಂಥ ಕಾರ್ಡ್ ಪ್ಲೇ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸ್ಟೇಟಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಮೊದಲಿಂದ ಅದೊಂದು ಜೋನಲ್ಲಿ ಬಂದಿದ್ದಾರೆ, ಕಟ್ಕೊಂಡು ಬಂದಿದ್ದಾರೆ. ಯಾವ್ಯಾವ ಸಮುದಾಯಗಳಿಗೆ ನ್ಯಾಯ ಆಗಿದೆ ಅದು ಗೊತ್ತಿಲ್ಲ. ಒಳ ಮೀಸಲಾತಿ ಕೊಡೋಕ್ಕಾಗ್ತಾ ಇಲ್ಲ. ದರಿದ್ರ ನಿಮಗೆ. ಇರೋ ಮೀಸಲಾತಿ ಹೋಯ್ತು. ಕಟ್ಕೊಂಡವನು ಹೋದ್ರೆ ಇಟ್ಕೊಂಡವನು ಹೋದ ಅಂದಂಗೆ ಆಯ್ತು ನಿಮ್ದು ಕತೆ. ಕಟ್ಕೊಂಡವನು ಬಿಟ್ಟ, ಇಟ್ಕೊಂಡವನು ಬಿಟ್ಟ. ಮೊದಲಿದ್ದ ಮೀಸಲಾತಿನೂ ಹೋಯ್ತು. ಈಗ ಒಳ ಮೀಸಲಾತಿ ಕೊಡ್ತೀವಿ ಅಂತ ಅದು ಹೋಯ್ತು. ಅದು ಅಹಿಂದ ಸಮುದಾಯಕ್ಕೆ ಮಾಡ್ತಕ್ಕಂಥ ಅವಮಾನ. ನಿಮ್ಗೆ ಮಾಡಿದ್ದಲ್ಲ. ನೀವು ದರಿದ್ರ. ನೀವು ಒಳ್ಳೆ ಜೋನಲ್ಲಿದ್ದೀರ, ದುಡ್ಡಿದೆ, ಮದ ನಿಮಗೆ. ಆ ಸಮುದಾಯಗಳನ್ನ ಮುಗಿಸ್ತಾ ಇದ್ರ ಹೆಸರು ಹೇಳ್ಕೊಂಡು ಅಂತ. ಹತ್ತಿರುವ ಏಣಿಯನ್ನು ಒದೆಯೋದಂದ್ರೆ ಇದೇನೆ. ನಾವು ಹತ್ತೀವಲ್ಲ, ಆ ಏಣಿಯನ್ನು ತುಳಿತಕ್ಕಂಥದ್ದು. ರಾಜಕೀಯಕ್ಕೆ ನಿಮ್ಮಂಥವ್ರು ಯಾಕೆ ಬರ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಕೂಡ ಇಂಥವ್ರನ್ನೇ ತರ್ತದೆ ಕಾಂಗ್ರೆಸ್ ಪಕ್ಷ ಕೂಡ. ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ನಾಲೆಡ್ಜ್ ಇರ್ತಕ್ಕಂಥವ್ರು, ಗೊತ್ತಿರೋರು, ಬುದ್ಧಿವಂತರು ಆ ಪಕ್ಷಕ್ಕೆ ಹೋಗೋದೇ ಇಲ್ಲ, ಸಿಗುವುದೇ ಇಲ್ಲ ಅವ್ರಿಗೆ. ಸಿಕ್ಕಿದ್ರು ಅವ್ರನ್ನ ಐಡೆಂಟಿಫೈ ಮಾಡಲ್ಲ ಅವರು. ಅವರೆಲ್ಲ ಇಂಥವ್ರನ್ನ ಕರ್ಕೊಂಬರ್ತಾರೆ. ಈ ಬಚ್ಚಲ ಮನೆಯಿಂದ ತರ್ತಾರೆ ಎಲ್ಲ ನಾಯಕರನ್ನ. ಆಮೇಲೆ ಗೆದ್ದು ಏನೇನು ಆಗ್ತಾರೆ. ಈ ಕರ್ನಾಟಕಕ್ಕೆ ಬಂದಿರೋ ಗತಿ ಬರ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೂರ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ತುಂಬ ಟಚ್ಚಲ್ಲಿಲ್ಲ ದಾವಣಗೆರೆಗೆ. ನಮ್ಗೆ ಯಾಕೆ ಆ ತಂಟೆ ಅಂತ ಈತನ ಕಳಿಸ್ಬಿಟ್ಟವ್ರೆ. ಎಗರಾಡ್ಬಿಡು ನೀನು ಎಲೆಕ್ಷನ್ ತನಕ ಅಂತ. ಅದಕ್ಕೆ ಚಿಕ್ಕಬಳ್ಳಾಪುರ ಜನ ದಾವಣಗೆರೆ ಜನ ಅಲ್ಲ. ಹೋಗಿದ್ದಾರೆ, ಅದು ಆಯ್ತು ಬಿಡಿ, ಅದೇನೋ ಕರ್ಮ. ಚಿಕ್ಕಬಳ್ಳಾಪುರ ಜನ ಎತ್ಕೊಬೇಕು. ಎಚ್ಚೆತ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ಇಂಥವ್ರನ್ನ ಗೆಲ್ಲಿಸ್ಲಿಕ್ಕಿಂತ ಸುಮ್ಮನೆ ಆದರೂ ಇರೋದು ಮೇಲೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ನೋಟಾಗಿ ಹಾಕಿ ಓಟ್ ಮಾಡಲೇಬೇಕು ಪ್ರತಿಯೊಬ್ಬರು. ನೋಟಾಗಿ ಹಾಕಿ. ಇಷ್ಟ ಇಲ್ಲ ಅಂದರೆ ಇಂಥವ್ರು ಮಾತ್ರ ಕಳಿಸ್ಬೇಡಿ. ಇಂಥವ್ರನ್ನ ಕಳಿಸೋದು ಒಂದೇ, ನಮ್ಮ ಚಪ್ಪಲಿ ತಗೊಂಡು ನಾವು ಓಡ್ಕೊಳ್ಳೋದು ಒಂದೇ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.